ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಗೈಸ್ ಇವತ್ತು ನನ್ನ ಬ್ಲಾಗ್ದಾಗ ಸ್ಪೆಷಲ್ 2 ಗೆಸ್ಟ್ ಬಂದಿದ್ದಾರೆ. ಗೆಸ್ಟ್ ಅನ್ನೋಕ್ಕಾಗಲ್ಲ, ನನ್ನ ಫ್ರೆಂಡೇ, ಹಳೆ ಫ್ರೆಂಡು, ವಿದ್ಯಾನಿಕೇತನ್ ಮೇಟ್ಸು. ಅವ್ರು ಯಾರಂದ್ರೆ ಆಗ ಏನು ಮಾಡತ್ತೀರಿ? ಗಗನ್ ಅಂತಂದ, ಇವರು ಗೌರವ್ ಅಂತಂದ. ಹೆಂಗಂತಾನ್ರಿ? ಅನ್ನುಸ್ ಹೆಂಗದಾನ್ರಿ? ಗಗನ್ ಇವ ವಿದ್ಯಾವರ್ಧಕ, ಇವನ್ ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್ ಈಗ ಇದೆ SJC ಕಾಲೇಜ್. ಈಗ ಇವಂಗ ಭೇಟಿ ಆಗಂತಂದು ಬಂದಿದ್ದೀವಿ ನೋಡಿ. ಮಜ್ಜಿಗೆ ಕುಡ್ದು ಮಸ್ತ್ ಚಿಲ್ ಮಾಡಾಕತ್ತೀವಿ. ಆಮೇಲೆ ಭೇಟಿ ಆಗ್ತೀನಿ. ನಮ್ಮ ಫ್ರೆಂಡ್ಸ್ ಏನನ್ನತ್ತಾರೆ ನೋಡ್ರಿ, ಇಲ್ಲಿ ಏನೋ ಎವ್ರಿ ಡೇ ಟೀಚರ್ಸಿನ ಬ್ಲಾಗ್ ಹಾಕ್ಬೇಕಂತ. ಟೀಚರ್ ಜೊತೆ ಮಾತಾಡೆ, ಆಮೇಲೆ ಒಂದು ಸ್ವಲ್ಪ ಇಂಟ್ರಾಕ್ಷನ್ ಮಾಡೆ. ಹಂಗ ನಾ ಬರಲ್ಲ, ಮತ್ತೆ ಸಿಗೋಣ ಅಂತ. ಬರ್ತೀನಿ, ಬರ್ಬೇಕಿತ್ತು ಅಲ್ಲಿಗೆ. ನಿಮ್ಮ ಜೊತೆ ಬರ್ಬೇಕಿಲ್ಲ, ಮತ್ತೆ ನೆಕ್ಸ್ಟ್ ಟೈಮ್ ಬರ್ತೀನಿ ಯಾವಾಗಾದ್ರೆ. ಸರಿ ಆಯ್ತು, ನಾನು ಸಿಗ್ತೇನೆ, ತಗೋಣ ಬರ್ತೇನೆ. ಆಯ್ತು ಬಾಯ್. ನೆಕ್ಸ್ಟ್ ಟೈಮ್ ಪ್ಲ್ಯಾನ್ ಮಾಡೋಣ ಅಂತೆಲ್ಲ ಹೋಗೋದು. ಹೋಗೋಣ ತಗೋಲೆ. ಮನೆಗೆ ಬಂದಾಯ್ತು. ಮನೆಗೆ ಫುಲ್ ನಾಷ್ಟ ಗೈಸ್ ಮಾರ್ನಿಂಗ್ ಮಾಡಿದ್ದಿಲ್ಲ. ಅದು ನಾನೇನು ಅನ್ಕೊಂಡೆ ಅಂದ್ರೆ 10:30 ಬಿಡ್ತಾರಂತ ನಾನು ಅನ್ಕೊಂಡೆ. 2:30 ಬಿಟ್ಟರು. 1:30 ಮುಗೀತು. ಈಗ ಡೈರೆಕ್ಟ್ ನಾಷ್ಟ ಎಲ್ಲ ಊಟ ಮಾಡೋಣ ರೀ. ಅವರು ಏನು ಮಾಡತ್ತಾರಂತ ನೋಡೋಣ. ಏನು ಮಾಡತ್ತೀವಿ? ಎಗ್ ಬುರ್ಜಿ. ನಾವು ಎಗ್ ಭುಜಿಯಾ ಅಂತೀವಿ. ಎಗ್ ಬುರ್ಜಿ ಅಲ್ಲ, ಎಗ್ ಬುರ್ಜಿ ಗೈಸ್. ಅದು ಏನಂದ್ರೆ ಎಗ್ನ ಒಡೆದು ಹಾಕ್ಬೇಕು. ಇದಕ್ಕೆ ಟೊಮ್ಯಾಟೊ ಮತ್ತು ಅವೆಲ್ಲ ಹಾಕಿ ರೆಡಿ ಮಾಡಿಬಿಡೋದು. ಇನ್ನೇನು ಮಾಡ್ಬೇಕಂದ್ರೆ ಸ್ಟೀರ್ ಮಾಡಬೇಕು. ಉಪ್ಪು, ಚಿಲ್ಲಿ ಪೌಡರ್, ಅರಿಶಿನ ಆಗೈತ್ರಿ. ಈಗ ಇದಕ್ಕೆ ಹೊಟ್ಟಿ ಹೊಡೆದಾಕಂತ ಅಂಡ ಇಲ್ಲಿ ಅವರು ಮೊಟ್ಟೆ ಅಂತಾರೆ. 3 ಮೊಟ್ಟೆ ಬುಜ್ಜಿ ರೆಡಿ ಆಗ್ತವ್ರಿ. ಈಗ ಇನ್ನೊಂದು ಸ್ವಲ್ಪ ಸ್ಮ್ಯಾಶ್ ಮಾಡ್ಬೇಕಂತ. ನಿಜಲ್ಲಿ ಬ್ರೇಕ್ಫಾಸ್ಟ್ ಮಾಡೋದಿಲ್ರಿ ಇವ, ಅದಕ್ಕೆ ಈಗ ಮತ್ತೆ ಗರಂ ಮಾಡತ್ತೀನಿ. ಈಗ ನಾ ಅಂದಿದ್ನಲ್ಲ ಇಲ್ಲ ಏನೋ ಕಟಿಂಗ್ ಹೋಗ್ಬೇಕಂತಂದ್ರೆ ಈಗ ಕಟಿಂಗ್ ಹೋಗ್ಬೇಕತ್ತಿದ್ದೆ. ಕಟಿಂಗ್ ಬರ್ತೀಯ ನಾದಿ ನೀನು? ಕೂದಲ ನುಗ್ಗಿಬಿಡ್ತೀನಿ. ಏನು ಕನೋ ಅದೇನು ಅನ್ನತ್ತಿದ್ದಿಲ್ಲ, ಕ್ಲಿಯರ್ ಕಟ್ಟಾಗಿ ಹೇಳ. ಏನು ಹೇಳಕತ್ತಿದ್ದೆ ಅಂದ್ರೆ ಬೇಕಾಗಿತ್ತಿದ್ರೆ ಚಾಕ್ಲೇಟ್ ಕೂಡ ಇಲ್ಲ, ಕೊಡ್ತೀಯನೇ? ಅರ್ಧ ಕೂಡ ಅರ್ಧ ಗೈಸ್ ತನ್ನ ಚಾಕ್ಲೇಟ್ ಎಲ್ಲ ತಿಂದಾಗಿದ್ಮೇಲೆ ನನ್ನ ಚಾಕ್ಲೇಟ್ ಕೇಳಕತ್ತಾನಿಲ್ಲ ಗೈಸ್. ಈಗ ಇಷ್ಟೊತ್ತನ ಏನು ಮಾತಾಡತ್ತಿದ್ರು ಅಂದ್ರೆ ಇವ್ರ ನಮ್ಮ ಕ್ಯಾಟ್ ಚಿನ್ನಿ ಅಲ್ರಿ, ಅದು ಮೆಡಿಸಿನ್ ಅಲ್ಲ, ತೋರ್ಸ ಚಿನ್ನಿ ಕೊಡ್ತಾರಲ್ಲ ಹಂಗತೆ ಕೊಟ್ಟಾವ ಗೈಸ್. ಇದು ಚಿನ್ನಿದು ಮೆಡಿಷನ್ ಅಂದ್ರೆ ಅದಕ್ಕೆ ಆರಾಮ ಇದ್ದಿದ್ದಿಲ್ಲ ಗೈಸ್, ಕೋಲ್ಡ್ ಆಗಿತ್ತು. ಅದಕ್ಕೆ ಪೆಟ್ ಹಾಸ್ಪಿಟಲ್ ಹೋಗಿದ್ರಿ ಇವ್ರು, ಇಂಜೆಕ್ಷನ್ ಮಾಡಿಸ್ಕೊಂಬಂದ್ರು. ಹಾಂ ಇಲ್ಲಿದಾವ ನೋಡಿ ಗೈಸ್. ಇಲ್ಲಿದಾವ ನೋಡಿ ಗೈಸ್ ಎರಡು. ಈಗ ಆರಾಮ ಇಲ್ಲಾರ್ದದ್ದು ಯಾವುದಂದ್ರೆ ಇದು ಚಿನ್ನಿ, ಇದು ಚಿಂಟು. ಈಗ ಇಂಜೆಕ್ಷನ್ ಎಲ್ಲ ಮಾಡಿಸ್ಕೊಂಬಂತು ಇದಕ್ಕೆ. ಇದು ಚಿಂಟು ಫುಲ್ ಡಾನು, ಇದು ಚಿನ್ನಿ ಸ್ವಲ್ಪ ನೋಡಿ ಇಲ್ಲಿ ಗೈಸ್, ಇಲ್ಲಿ ಚಿನ್ನಿ ಫುಲ್ ಸೈಲೆಂಟು, ಇದು ಡಾನು. ಇಲ್ಲಿ ಈ ತಂಗಿಗೆ ಬಿಡ್ತೀಯನ ಬಿಡ್ತೀಯನ? ಇದ್ರ ಜಗಳ ಗಂಟ ಗೈಸ್. 350 ಗ್ರಾಮ್ ಐತದ ಇದು. 350 ಗ್ರಾಮ್ ಅಷ್ಟೇ. ಕೆಜಿ ಮ್ಯಾಗ 100 ಗ್ರಾಮ್ ಐತ. ಅದು ಮೆಡಿಸಿನ್ ಆಗೈತನ ಬಾಯಾಗಿತ್ತು ಡೈರೆಕ್ಟ್ ಬಾಯ್ ಒಳಗೆ ಅದ ಕರದಕ್ಕೆ ಹಿಂಗೆ ಹೇಳಿದ್ರೆ ಎಷ್ಟು 0.5 ml ಅಷ್ಟು ತಗೊಂಡ ಇಷ್ಟು ತಗೊಂಡೆ ಔಷಧಿ ಅಲ್ಪಾಕಂದಿದ್ದಾವ ಡಾಕ್ಟರ್. ಚಿಕ್ಕನ್ ಮಾಡ್ಬಿಟ್ಟು ಒಳಗೆ ಚಿಕ್ಕನ್ ತಗೊಂಡ ಅಜ್ಜಿ ಜೋರ ಹೊಡಿಬಾರ್ದು ಮನೆ ಮತ್ತೆ ಇದಾಗೈತಿ, ಸ್ಲೋ ಆಗಿ ಕೊಡ್ಬೇಕು. ಹಿಂಗೆ ಗೋಳಿ ಹಿಂಗೆ ಅಯ್ಯಸಿದೆ ಅವಾಗ ಆರಾಮ. ಹೈಡ್ರಾಪ್ ಕೊಟ್ರ ಅಲ್ಲೈತಿ. ಹೈಡ್ರಾಪ್ ಮನುಷ್ಯರ್ಗೆ ಹಾಕೊಂಗೆ ಐತಿ ನೋಡಿದ್ರೆ ಅದ್ರೊಳಗೆ ಬರ್ಬಿಟ್ರು ಮನುಷ್ಯರ್ ಹಾಕೊಡ್ಬಿಟ್ಟು. ಮತ್ ನೀವ್ ಹಾಕೊಂಡ್ರಿ ಬನ್ನಿ ಗೈಸ್, ಚೈ ಕುಡಿಯೋಣ. ಚೈ ಕೊಡ್ದಾಗಿನ ಮೇಲೆ ಕಟಿಂಗ್ ಹೋಗ್ತೀನಿ ರೀ. ಅಲ್ಲಿಂದ ಹೇಳಕತ್ತೀನಿ ಕಟಿಂಗ್ ಹೋಗ್ತೀನಿ ಅಂತಂದೆ, ಹೋಗಾಗತ್ತಿಲ್ಲ. ಕೂದಲು ಬಂದಾಕಂದ್ರ ಕಿವಿ ಬಟ್ಟೆ ಒಳಗೆ ಕೂದಲು ಬಂದ್ರ ಕೂದಲು ಬಂದಂಗ. ಗೈಸ್ ನಮ್ಮ ಅಪ್ಪರ್ದು ಪೋಸ್ಟಿಂಗ್ ಆಗ್ಬಿಟ್ಟೈತಿ. ಅಪ್ಪ ಎಲ್ಲಾಗೈತಿ ಪೋಸ್ಟಿಂಗ್? ಇನ್ನೂ ಬಂದಿಲ್ಲ. ನಮ್ಮ ಅಪ್ಪರ್ದು ಪೋಸ್ಟಿಂಗ್ ಆಗೈತೆ ಅಂತ ತಕ್ಷಣ ಇನ್ನೂ ಬಂದಿಲ್ಲ ಅಂತ ಹೇಳ್ಬಿಟ್ರೆ ನೋಡ್ರಿ, ಏನ್ ಹೇಳ್ಬೇಕು? ಅದು ಗೊತ್ತನೂ ಆಗಂಗಿಲ್ಲ, ಬಂದಿದ್ದು ಕೋಡ್ ಕಳ್ಸಿರ್ತಾರ. ಅದ್ರ ಪೋಸ್ಟಿಂಗ್ ಕನ್ಫರ್ಮ್ ಆಗ್ಬಿಟ್ಟೈತಿ.
ಎಲ್ಲಿ ಅಂತ ಅನ್ನೋದು ಇನ್ನೂ ಕನ್ಫರ್ಮ್ ಆಗಿಲ್ಲ. ಎಲ್ಲಿ ಹೋಗ್ಬೇಕು ಮಮ್ಮಿ ಈಗ? ಗೈ ನಮ್ಮ ಮಮ್ಮಿಯವ್ರಿಗೆ ನಾವು ಹೊಸ ಫ್ರೆಂಡ್ ಸಿಕ್ಕಾರಂತ ಅಲ್ಲಿ ಹೋಗ್ತಾರೆ. ನಮ್ಮ ಮಮ್ಮಿ ಫ್ರೆಂಡ್ ಯಾರಂದ್ರೆ ಅಜ್ಜಿ ಅವ್ರು ನೋಡ್ರಿ. ನಮ್ಮ ಮಮ್ಮಿಯವ್ರು ಏನು ಗ್ರೂಪ್ ಸಿಗಾವಲ್ರಿ ಪಾಪ ಮಮ್ಮಿಯವ್ರಿಗೆ. ನಮ್ಮ ಮಮ್ಮಿಯವರು ಅಜ್ಜಿ ಕಾಮಿಡಿ ಇವನ್ ನಾವು ಫಾಲೋ ಮಾಡಿದ್ವಿ ನೋಡ್ರಿ. ಅಲ್ಲಿ ಕಡೆ ಹೋರಿ ನೋಡಿ, ಅಲ್ಲಿ ಹುಡುಕಕ್ಕೆ ಕ್ವಾಲಿಟಿ ಇದೆಯಲ್ಲ ನೋಡಿ ಅದು. ನಮ್ಮ ಮಮ್ಮಿಯವರು ವಾಕಿಂಗ್ ಕರೆಯತ್ತಾರ, ಆದ್ರೆ ನಾವು ಹೋಗೋ ಇಂಟ್ರೆಸ್ಟ್ ಇಲ್ಲ ಗೈಸ್. ನಮ್ಮ ಮಮ್ಮಿಯವ್ರು ನೋಡ್ರಿ ಇಲ್ಲ ಫುಲ್ ಸಪೋರ್ಟಿಂಗ್. ಕಟಿಂಗ್ ಶಾಪ್ದಾಗ ಸೇತು ಕಟಿಂಗ್ ಮಾಡೋದು ವ್ಲಾಗ್ ಮಾಡ್ಕೊಂಬ ಅಂತ ಹೇಳಕತ್ತಾರ್ರಿ. ಇಲ್ಲಿ ಬಂದು ಕುಂದ್ರಾಕ್ಬಿಟ್ಟಿದೆ ಜಿಗಿತ್ ಹಾಸ್ಪಿಟಲ್ನ್ಯಾಗ. ಇಲ್ಲಿ ಬಂದು ಕುಂತು ಬಿಡುದು ಗೈಸ್. ನಮ್ಮ ಅಪ್ಪಾರ್ದು ಯೂನಿಫಾರ್ಮ್ ಚೇಂಜ್ ಆಯ್ತು ನೋಡ್ರಿ, ಬನ್ನಿ ನೋಡೋಣ. ಸಿವಿಲ್ ಯೂನಿಫಾರ್ಮ್ ರೀ ಇದು. ನಮ್ಮ ಅಪ್ಪಾರನ್ನ ಎಲ್ಲ ನೀವು ಬರೇ ಬನಿಯನ್ದಾಗ ನೋಡಿರಿ ಅನ್ಸುತ್ತೆ ಇಷ್ಟು ದಿನ. ಇವತ್ತು ನೋಡ್ಬಿಡ್ರಿ ಗೈಸ್. ಅದು ಯೂನಿಫಾರ್ಮ್ ಯಾಕೆ ಚೇಂಜ್ ಮಾಡಿದ್ರಿ ಅಂದ್ರೆ ನಾವು ವ್ಲಾಗ್ ಮಾಡಾತಿದ್ನಲ್ಲ ಅದಕ್ಕೆ ಚೇಂಜ್ ಮಾಡಿಬಿಟ್ರೆ. ಈಗ ರಾತ್ರಿ ಹಾಕೋದು 2 ಗಂಟೆ ಮ್ಯಾಗ 350 ಗ್ರಾಮ್ ಇತ್ತು ಬರೀ. ಅದು ಒಂದು 400 ಗ್ರಾಮ್. ಬರೀ 350 ಹೊಟ್ಟೆಗೆ ಏನು ಇಲ್ಲ. ಅದೇ ತಿನ್ನಂಗಿಲ್ಲ ಅದು, ಮತ್ತೆ ಆರಾಮಿಲ್ಲ. ಇನ್ನು ಹುಳಿಕಟ್ಟು ಏನಾದ್ರಲ್ಲ, ಹುಳಿಕಟ್ಟ ಗಂಜಿ ಅಂದ್ರೆ ನೋಡಪ್ಪ. ಹುಳಿಕಟ್ಟು ಏನಾದ್ರು ರಾಗಿ ಗಂಜಿ ಹಾಕ್ಬೇಕಾ? ಮುಂಜಾನೆ ಕಟಿಂಗ್ ಮಾಡಿಸ್ಕೊಳಕಂತಂದು ಹೊಂಟೇವಿ ಎಲ್ಲ ಹೊಂಟೇನಿ. ನಮ್ಮ ಮೀನು ಅದಾರ ಇಲ್ಲೇ ವಾಕಿಂಗ್ ಅಂತಂದು ಬರತ್ತಾರಿ. ಮನ್ಯಾಗ ಕುಂತ್ ಬೇಜಾರಾಗತ್ತಿತ್ರಿ, ಅದಕ್ಕೆ ವಾಕಿಂಗ್ ಹೊಂಟಿವಿ ನೋಡ್ರಿ. ಇಲ್ಲೇ ಐತ್ರಿ ಅದು ಕಟಿಂಗ್ ಶಾಪು, ಅದಕ್ಕೆ ನಡ್ಕೊಂತ ಹೊಂಟಿದ್ದೆ ನೋಡ್ರಿ. ಗೈಸ್ ಕಟಿಂಗ್ ಆಯಿತು. ಈ ಕಡೆ ಬೆಳಕಿಲ್ಲ, ಅದಕ್ಕೆ ಕತ್ಲಿ ಕಾಣ್ತಿದೆ. ಸೊ ಈಗ ನಡ್ಕೊಂತ ಮನೆಗೆ ಹೋಗ್ತಿದ್ದೀನಿ. ಬನ್ನಿ ಗೈಸ್. ಚೆನ್ನಾಗಿ ಮಾಡಿದ್ದಾರೆ ಕಟಿಂಗ್ ಎಲ್ಲ, ಫುಲ್ ಪರ್ಫೆಕ್ಷನಿಸ್ಟ್ ಗೈಸ್. ಆ ಕಟಿಂಗ್ ಶಾಪ್ ಸ್ಪೆಷಾಲಿಟಿ ಏನಂದರೆ, ಕಟಿಂಗ್ ಶಾಪಲ್ಲಿ ನೋಡಿಲ್ಲ ಇಷ್ಟು ಪೇಷನ್ಸಿಂದ ಕಟಿಂಗ್ ಮಾಡೋದು. ಬಟ್ ಹ್ಯಾಟ್ಸ್ ಆಫ್ ಅವರು, ಚೆನ್ನಾಗಿ ಮಾಡಿದ್ದಾರೆ ಕಟಿಂಗ್. ಓಕೆ ಗೈಸ್, ಫ್ರೆಶ್ ಆಗಿ ನಿಮ್ಗೆ ಭೇಟಿ ಆಗ್ತೀನಿ. ಸೊ ಹೆಲೋ ಎವ್ರಿವನ್ ಗೈಸ್, ಫ್ರೆಶ್ ಅಪ್ ಎಲ್ಲ ಆಯಿತು, ಈಗೆಲ್ಲ ರೆಡಿ ಆಯ್ತಾ. ಈಗ ನಮ್ಮ ಅಪ್ಪ ಏನು ಹೇಳತ್ತಾರ, ಕೊತ್ತಂಬರಿ ತೊಗೊಂಬರ್ಬೇಕಂತ ಹೇಳತ್ತಾರೆ ಗೈಸ್. ಅದು ತೊಗೊಂಬರಕಂತ ಹೊಂಟೀನಿ. ಸೊ ಯಾಕಂದ್ರೆ ನಮ್ಮ ಅಪ್ಪ ಅಡುಗೆ ಮಾಡತ್ತಾರೆ ಇವತ್ತು. ನಾನು ಹೇಳಿದ್ನಲ್ಲ, ನಮ್ಮ ಅಪ್ಪ ಫುಲ್ ಮಮ್ಮಿಯವ್ರಿಗೆ ಹೆಲ್ಪ್ ಮಾಡ್ಬೇಕಂದ್ರೆ ಶುರು ಅಡುಗೆ ಮಾಡಿಬಿಡ್ತಾರೆ. ಕೊತ್ತಂಬರಿ ತೊಗೊಂಬರ್ತೀನಿ. ಸೊ ಲೆಟ್ಸ್ ಮೀಟ್ ಆಫ್ಟರ್ ದ್ಯಾಟ್. ತೋಪ ಇದು ಕರ್ಬೇ, ಇದು ಕೊತ್ತಂಬರಿ. ಬಂದ ತಕ್ಷಣ ಇಷ್ಟು ಕಟ್ ಮಾಡಿ ಹಿಂಗೆ ಇದ್ರೊಳಗೆ ಇಟ್ಕೋ, ಅಂದ್ರೆ ಫ್ರೆಶ್ ಆಗಿರ್ತೈತಿ. ಏನು ಮಾಡತ್ತೀನಿ ಇವತ್ತು? ಚಿಕನ್ ಮಸಾಲ ಗ್ರೇವಿ ಗೈಸ್, ಇವತ್ತು ಚಿಕನ್ ಗ್ರೇವಿ. ಓಕೆ ಗೈಸ್, ಈಗ ಎಡಿಟಿಂಗ್ ಮಾಡ್ಬೇಕು. ನಾನು ಎಡಿಟಿಂಗ್ ಮಾಡಿ ಭೇಟಿ ಆಗ್ತೀನಿ. ಓಕೆ ಗೈಸ್, ಎಲ್ಲ ಎಡಿಟಿಂಗ್ ಎಲ್ಲ ಆಯಿತು. ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಎಲ್ಲನೂ ಮಾಡಿ ಅಂತ ಹೇಳ್ತಾ ನಾನು ಇವತ್ತಿನ ಬ್ಲಾಗ್ ಮುಗಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಬಾಯ್.